ಸ್ನೇಹಿತರೆ ಬನ್ನಿ, ಹರಿದ್ವಾರಕ್ಕೆ ಬಂದಿದ್ದೀನಿ. ಹರಿದ್ವಾರ, ರಿಷಿಕೇಶ ಎಲ್ಲ ರೌಂಡ್ ಹಾಕ್ತಾ ಏನೆಲ್ಲ ನೋಡ್ಬೋದು, ಇಲ್ಲಿ ಏನೇನು ಎಲ್ಲೆಲ್ಲಿದೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಹರಿದ್ವಾರದ ಮಾಹಿತಿಯನ್ನು ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರೆಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಟ್ರಾವೆಲಿಂಗ್ ಟ್ರೆಕರ್. ಸ್ನೇಹಿತರೆ, ಕನ್ನಡಿಗರ ಆಶೀರ್ವಾದ ಸದಾ ಇರಲಿ. ತುಂಬ ದೂರಕ್ಕೆ ಬಂದು ತುಂಬ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಪ್ರತಿಯೊಂದನ್ನು ತೋರಿಸೋದಕ್ಕೆ, ಯಾಕಂದರೆ ಹರಿದ್ವಾರಕ್ಕೆ ಬಂದರೆ ನೀವು ಏನೆಲ್ಲ ನೋಡ್ಬೋದು, ಪ್ರತಿಯೊಂದು ಈ ವಿಡಿಯೋ ನೋಡಿದ್ರೆ ವಿಡಿಯೋನಲ್ಲಿ ಪ್ರತಿಯೊಂದು ಸಿಗಬೇಕು. ಹಾಗೆ ಸೊ ಬನ್ನಿ, ಜಾಯ್ನ್ ಆಗಿ ನನ್ನ ಜೊತೆ. ನೀವು ಹರಿದ್ವಾರಕ್ಕೆ ಬಂದರೆ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡ್, ಬಸ್ಸಲ್ಲನ ಬರಲಿ ಇಲ್ಲ ಟ್ರೈನಲ್ಲಾದರೂ ಬರಲಿ, ಡೆಲ್ಲಿಯಿಂದ ಏನು 200 ಕಿಲೋಮೀಟ್ರ್ ಇದೆ. ಸೊ ನೀವು ರೈಲ್ವೆ ಸ್ಟೇಷನ್ ಆಚೆ ಬಂದಿದ್ದ ತಕ್ಷಣ ನಿಮಗೆ ಇಲ್ಲಿ ಎಲ್ಲೇ ಓಡಾಡಿದ್ರು ಲೋಕಲಲ್ಲಿ ಒಂದು 20 ರೂಪಾಯಿ 30 ರೂಪಾಯಿ ತೊಗೊಳ್ತಾರೆ ಪರ್ ಹೆಡ್. 20 ರೂಪಾಯಿ ಯೂಶಲ್ ಆಗಿ ತೊಗೊಳ್ಳೋವಂಥದ್ದು. ಹಾಗೆ ಈ ಶಿವಮೂರ್ತಿ ಚೌಕ್ ಅಂತ ಇದೆ, ವಾಲ್ಮೀಕಿ ಚೌಕ್ ಅಂತ ಇದೆ, ಚಂಡಿ ಚೌಕ್ ಅಂತ ಇದೆ. ಈ ಶಿವಮೂರ್ತಿ ಚೌಕ್ ಹತ್ರ ಬಂದರೆ ತುಂಬ ಹೋಟೆಲ್ಗಳು ಸಿಗತ್ತೆ ನಿಮಗೆ. ಹರಿದ್ವಾರಕ್ಕೆ ಬಂದರೆ ಉಳ್ಕೊಳ್ಳೋಕೆ ಏನು ಆ್ಯಾವ್ರೇಜ್ ಎಲ್ಲ ಒಂದು 600, 800, 1000, 1200 ಒಳ್ಳೆ ಹೋಟ್ಲುಗಳು ಸಿಗತ್ತೆ, ರೂಮುಗಳು ಸಿಗತ್ತೆ. ಊಟ ಎಲ್ಲ ನಾನ್ ವೆಜ್ ಅಂತೂ ಯಾರು ಎಕ್ಸ್ಪೆಕ್ಟ್ ಮಾಡಬೇಡಿ. ಇಲ್ಲಿಂದ 7-8 ಕಿಲೋಮೀಟ್ರ್ ದೂರದವರೆಗೂ ನಾನ್ ವೆಜ್ ಆಗಲಿ, ಡ್ರಿಂಕ್ಸ್ ಆಗಲಿ ಏನೂ ಸಿಕ್ಕೋದಿಲ್ಲ. ಎಲ್ಲ ನಾರ್ತ್ ಇಂಡಿಯನ್ ಫುಡ್ಡು, ಸೌತ್ ಇಂಡಿಯನ್ ಫುಡ್ ಎಕ್ಸ್ಪೆಕ್ಟ್ ಮಾಡಬೇಡಿ ಇಲ್ಲಿ. ಸ್ನೇಹಿತರೆ, ಆ ಕಡೆಗೆ ಬಸ್ ಸ್ಟ್ಯಾಂಡ್ ಇರೋವಂಥದ್ದು ಇದೇ ರೈಲ್ವೆ ಸ್ಟೇಷನ್ನು. ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಆಪೋಸಿಟ್ ಇರುವಂಥದ್ದು ಹರಿದ್ವಾರದಲ್ಲಿ. ನಾವು ಬಂದ್ವಿ ಗಂಗಾ ನದಿ ತಟಕ್ಕೆ. ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ಗಂಗಾ ನದಿ ಆ ಕಡೆ ಭಾಗಕ್ಕೆ ಹೋಗ್ತೀವಿ. ನಾವು ಈ ಕಡೆ ಭಾಗದಲ್ಲಿ ಎದುರುಗಡೆ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲಿ ಆಗದ ಆರತಿ ಅಲ್ಲಿದೆಯಲ್ಲ, ಅದೇ ಹರಕಿ ಪೌಡಿ ಅಂತ ಅನ್ನೋದು ನೋಡಿ. ಅಲ್ಲಿ ಮಾಡ್ತಾರೆ ಆರತಿ, ನಾವು ಅಲ್ಲೋಗಿ ಕೂತ್ಕೋಬೇಕು. ಬಾ, ಎಲ್ಲ ಬಂದು ಹೋಗಿ ಮುಂದೆ ಸೇರಿಬಿಟ್ಟಿದ್ದಾರೆ ಆರತಿ ನೋಡೋಕ್ಕೆ. ನಾವು ಹೋಗಿ ಮುಂಚೆ, ಇನ್ನೂ 1 ಅವರ್ ಮುಂಚೆ ಬಂದ್ರೂ ನೋಡಿ ಅಲ್ಲಿ ಆಗೋವಂಥದ್ದು ಆರತಿ. ಅದೇ ಮೇಯ್ನಲ್ಲಿ ಹರಕಿ ಪೌಡಿ. ಜನ ಎಲ್ಲ ಆಗಲೇ ಬಂದು ಸೇರಿಬಿಟ್ಟವ್ರೆ. ನಾವೇ ಫಸ್ಟು ಬೇಗ ಅಂದರೆ. ಸ್ನೇಹಿತರೆ, ಜನ ಸಿಕ್ಕಾಪಟ್ಟೆ ಕೂತಿದ್ದಾರೆ. ಗಂಗಾ ಆರತಿನ ಹೈಟಿಂದ ಕ್ಲೀನಾಗಿ ವಿಡಿಯೋ ಶೂಟ್ ಮಾಡಬೇಕು ಅಂತೇಳಿ ಇದು ಬಾಲ್ಕನಿ ಸೀಟ್. ಇದು 2 ಸೀಟ್ ಇಬ್ಬರಿಗೆ 200 ರೂಪಾಯಿ ಒಬ್ಬೊಬ್ರಿಗೆ. ಇದು 3 ಜನ ಕೂತ್ಕೊಳ್ಳೋ 200 ಒಬ್ಬೊಬ್ರಿಗೆ. ಸೊ ಬನ್ನಿ, ಆರತಿ ಶುರುವಾದಾಗ ಒಳ್ಳೆ ಶೂಟ್ ಮಾಡೋಣ. ನೋಡಿ ಜನ. ಸ್ನೇಹಿತರೆ, ನೀವು ನೋಡಿದಂಥ ಗಂಗಾ ಆರತಿ ಹರಿದ್ವಾರದಲ್ಲಿ, ಕಾಶಿನಲ್ಲಿ ಮತ್ತು ಇಲಹಾಬಾದ್ನಲ್ಲಿ ಆಗುವಂಥದ್ದು. ಕಾಶಿನಲ್ಲಿ ಆಟೋಗೆ ರೈಲ್ವೆ ಸ್ಟೇಷನಿಂದ 50 ರೂಪಾಯಿ ತೊಗೊಳ್ತಾರೆ. ಎಲ್ಲ ಕಡೆ ಹೋದಂಗೆ ಇಲ್ಲೂ ಕೂಡ ಪ್ರಸಾದ ತೊಗೊಳ್ಳಿ ಅಂತ ಹೇಳಿ ಹಿಂಸೆ, ಹಿಂದೆ ಬೀಳೋರು ಜಾಸ್ತಿ. ಸ್ನೇಹಿತರೆ, ಇಲ್ಲಿ ಇದು ಒಂಥರ ದಂಧೆನೇ ಅನ್ಕೊಳ್ಳಿ, ಪ್ರೈವೇಟ್ ಅವ್ರಿಗೆ ಕೊಟ್ಟಿದ್ದಾರೆ. ಮಾನ್ಸಾದೇವಿಗೆ ರೋಪ್ವೇಗೆ 130 ರೂಪಾಯಿ ತೊಗೊಳ್ತಾರೆ ಮೇಲ್ಗಡೆ ಹೋಗೋದಕ್ಕೆ. ಹಾಗೆ ಚಂಡಿದೇವಿಗೆ 200 ಚಿಲ್ಲರೆ ಇದೆ. ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಒಟ್ಟಿಗೆ ಸೇರಿಸಿ ತೊಗೊಂಡ್ರೆ 444 ರೂಪಾಯಿ ಒಂದು ಟಿಕೆಟ್ ತೊಗೊಳ್ತಾರೆ. ನೀವೇನೋ ಸಿಂಗಲ್ ತೊಗೊಳ್ತೀವಿ ಅಂದರೆ 1 ಅವರ್ ವೆಯ್ಟ್ ಮಾಡಿಸ್ಬಿಡ್ತಾರೆ ಇಲ್ಲಿ. ಸೊ ಒಟ್ಟಿಗೆ ತೊಗೊಂಡ್ರೆ ಏನು ಮಾಡ್ತಾರೆ, ಪಟ್ಟ ಅಂತ ಒಳಗೆ ಬಿಡ್ತಾರೆ. ಬನ್ನಿ ಒಳಗಡೆ ಹೋಗೋಣ. ಇವಾಗ ಹೋಗಿದ್ದು ಗೇಟ್ ನಂಬರ್ 2. ಅಲ್ಲಿ ವೆಯ್ಟಿಂಗು. ನಾನು ನಾರ್ಮಲ್ ಟಿಕೆಟ್ ಹೇಳಿದ್ನಲ್ಲ, ಗೇಟ್ ನಂಬರ್ 1ಕ್ಕೆ ಹೋದರೆ ಈ ಟಿಕೆಟ್ಗೆ ಸ್ಪೆಷಲ್ ಎಂಟ್ರಿ, ಅಲ್ಲಿಂದ ಬಿಟ್ಬಿಡ್ತಾರೆ. ಇಲ್ಲಿ ಪ್ರತಿಯೊಂದು ಬ್ಯಾಗ್ಗಳನ್ನ ಚೆಕ್ ಮಾಡ್ತಾರೆ, ಏನಿಲ್ಲ ಏನಾದರೂ ವೆಪನ್ಸ್ ಏನಾರ ಇಟ್ಕೊಂಡಿರ್ತಾರ ಅಂತ ಅಷ್ಟೇ, ಬೇರೆ ಏನಿಲ್ಲ. ಮಾನ್ಸಾದೇವಿ ಟೆಂಪಲ್ಗೆ ರೋಪ್ ವೇನಲ್ಲಿ ಹೋಗ್ತಾ ಇದ್ದೀವಿ. ಈ ಕಡೆಯಿಂದ ಹೋಗ್ತಾ ಇರೋದು ಒಂದು, ಬರ್ತಾ ಇರೋದು ಒಂದು. ರೋಪ್ ವೇನಲ್ಲಿ ಬಂದರೆ ದೇವಸ್ಥಾನಕ್ಕಿಂತ ಮೇಲ್ಗಡೆಗೆ ಬಂದುಬಿಡ್ತೀವಿ. ದೇವಸ್ಥಾನ ಕೆಳಗಡೆ ಇದೆ, ಒಳಗಡೆ ದೇವಸ್ಥಾನ ಇರುವಂಥದ್ದು ಈ ಕೆಂಪು ಬಿಲ್ಡಿಂಗ್ ಒಳಗಡೆ. ನೋಡಿ, ಮಾನ್ಸಾದೇವಿ ಕಾಡು, ಬೆಟ್ಟದ ಕಾಡು, ದೇವಸ್ಥಾನ
ಅಲ್ಲಿದೆ ತಾಯಿ ಮಾನಸ ದೇವಿ ಕೂತಿರುವಂಥ ಜಾಗ ಅದು. ಅದೇ ಚಂಡಿದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ, ಒಟ್ಟಿಗೆ ಪ್ಯಾಕೇಜ್ ತೊಗೊಂಡಿದ್ದೀನಿ. ಸೊ ನಮ್ಮ ರೋಪ್ ವೇ ಪಯಣ ಕೆಳಗಡೆ ಬಾಟಮ್ವರೆಗೂ, ಅಲ್ಲಿಂದ 100 ಮೀಟರ್ಸ್ ಹೋಗಿ ಬಸ್ ಕ್ಯಾಚ್ ಮಾಡಿ ತಿರ್ಗಿ ಚಂಡಿದೇವಿಗೆ ಹೋಗಿ. ಸ್ನೇಹಿತರೆ, ಇಲ್ಲಿಂದ ರೋಪ್ ವೇ ಪ್ಯಾಕೇಜ್ ತೊಗೊಂಡಂತ ನಾವು ಮತ್ತೆ ಇಲ್ಲಿಂದ 100 ಮೀಟ್ರ್ ಹೋದರೆ ನಮಗೆ ಬಸ್ ಸಿಗತ್ತೆ. ಅಲ್ಲಿಂದ ಚಂಡಿದೇವಿಗೆ ಹೋಗೋವಂಥದ್ದು ಬಸ್ಸಲ್ಲಿ. ಬಸ್ಸು ರೆಡಿಯಾಗಿ ನಿಂತಿದೆ. ಮಾನಸಾ ದೇವಿ ಮುಗಿದ ಮೇಲೆ ನೆಕ್ಸ್ಟು ಇಲ್ಲಿಂದ ಒಂದು ಟಿ ಟಿನಲ್ಲಿ ಟಿ ಟಿ ಫಿಲಪ್ ಆಗೋವರೆಗೂ ಕಾಯಬೇಕು. ಅರ್ಧ ಗಂಟೆ ಆಗಲಿ 1 ಗಂಟೆ ಆಗಲಿ. ನಾನು ಅವಾಗಲೇ ಹೋಗ್ಬೇಕಾದ್ರೆ ಮಾನಸಾ ದೇವಿಗೆ ಹೋಗ್ಬೇಕಾದ್ರೆ ಬಂದಂಥ ಜನ ಇನ್ನೂ ಟಿ ಟಿನಲ್ಲಿ ಕೂತಿದ್ರೆ ಒಂದು ಟಿ ಟಿ ಫಿಲ್ ಆಗಬೇಕು ಅವ್ರಿಗೆ. ಅವರು ಇಲ್ಲಿಗೆ ನಮಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ. ಸ್ನೇಹಿತರೆ ನೋಡಿ, ಈ ಟಿ ಟಿನಲ್ಲಿ ಕರ್ಕೊಂಡು ಬಂದರು. ಈಗ ಚಂಡಿ ಮಾತಾ ಮಂದಿರ್ಗೆ ಹೋಗಬೇಕು. ಇಲ್ಲೊಂದು ಕಾಳಿ ಮಂದಿರ ಇದೆ, ಅದ್ರ ದರ್ಶನ ಮಾಡಿಸ್ತೀನಿ ಬನ್ನಿ. ರುದ್ರಾವತಾರ ತಾಯಿದು ಚೆಕಿಂಗ್ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ. ಇದು ದೇವಸ್ಥಾನದ ಒಳಗಡೆ ಎಂಟ್ರಿ, ರೋಪ್ ವೇಗೆ ಹೋಗೋದು. ಅಲ್ಲಿ ಮಾನಸಾ ದೇವಿ ಹತ್ರ ಇಷ್ಟೊಂದು ಲೈನ್ ಇರಲಿಲ್ಲ, ಬಟ್ ಇಲ್ಲಿ ಜನ ಜಾಸ್ತಿ ಇದ್ದಾರೆ. ಲೈನು ಆಗಲೇ ಒಂದು 10-15 ನಿಮಿಷ ಆಯಿತು ಲೈನಿಗೆ ಬಂದು. ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಸ್ನೇಹಿತರೆ, ಹರಿದ್ವಾರದ ಚಂಡಿದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೋಪ್ ವೇನಲ್ಲಿ. ಮಾನಸಾ ದೇವಿ ಆಯಿತು, ಚಂಡಿದೇವಿ ದೇವಸ್ಥಾನಕ್ಕೆ. ಮಾನಸಾ ದೇವಿ ದೇವಸ್ಥಾನ ಕಂಪೇರ್ ಮಾಡಿದ್ರೆ ಈ ಚಂಡಿದೇವಿ ದೇವಸ್ಥಾನ ತುಂಬ ಹೈಟಲ್ಲಿದೆ. ಅದಕ್ಕೆ ಇಲ್ಲಿದು ಚಾರ್ಜಸ್ ಜಾಸ್ತಿ ಇದೆ. ರೋಪ್ ವೇದು 200 ಸಮಥಿಂಗ್, ಅಲ್ಲಿಗೆ 130 ರೂಪಾಯಿ, ಇಲ್ಲಿಗೆ 230 ರೂಪಾಯಿ. ಅಂದರೆ ಭಾಳ ಹೊತ್ತು ರೋಪ್ ವೇನಲ್ಲೇ ಹೋಗೋದು. ಎಷ್ಟು ಹೈಟಲ್ಲಿದ್ದೀವಿ. ಬಿವೇರ್ ಆಫ್ ಮಂಕೀಸ್. ದೇವಸ್ಥಾನ ಅಲ್ಲಿದೆ, ಚಂಡಿ ಮಾತಾದು. ಸೊ ಬನ್ನಿ ಹೋಗೋಣ ದೇವಸ್ಥಾನದ ಕಡೆ. ಇದು ಎಕ್ಸಿಟ್, ಇದು ರೋಪ್ ವೇ ಎಕ್ಸಿಟ್. ಚಂಡಿ ದೇವಿ, ದಿಸ್ ಈಸ್ ಅ ಗ್ರೀನ್ ಟೆಂಪಲ್. ಪ್ಲೀಸ್ ಡು ನಾಟ್ ಫೀಡ್ ಮಂಕೀಸ್. ನೋಡಿ ಇವನು ಆಂಜನೇಯ ಕೂದಂಗೆ ಕೂಗ್ತಾನೆ. खुश रहोगे, लो बिटिया आप भी टीका ले जाओ बेटे। और एक बार से उनकर वो कर जय मंगलमुखी माता रानी तेरा अच्छा जोड़ा बना, गंगे मैया तेरे को खुशियाँ दे बेटिया, सुख शांति रखे. ಅಲ್ಲಿದೆ ದೇವಸ್ಥಾನ. ನೋಡಿ, ಅದು ಎಂಟ್ರೆನ್ಸ್. ಹಿಂದೆ ಕಾಣ್ತಾ ಇರೋದೇ ಚಂಡಿ ಮಾತಾ ಇರುವಂಥ ಗೋಪುರ. ಇದು ಆಂಜನೇಯ ದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಈ ರೋಪ್ ವೇಯಿಂದ ಬಂದು ರೋಪ್ ವೇ ಪಕ್ಕದಲ್ಲಿ ಆ ಕಡೆ ಹೋದರೆ, ನಾವು ಆ ಕಡೆ ಹೋದರೆ ಚಂಡಿದೇವಿ, ತಿರ್ಗಾ ರೋಪ್ ವೇ ಎದುರುಗಡೆ ಬಂದರೆ ಆಂಜನೇಯ ಅವರ ತಾಯಿ, ಆಂಜನೇಯ ತಾಯಿ ಹತ್ರ ಹೋಗುವಂಥದ್ದು. ಆಂಜನೇಯ ದೇವಿ ಎಂಟ್ರೆನ್ಸ್, ದೇವಸ್ಥಾನದ ಎಂಟ್ರೆನ್ಸ್. ಸ್ನೇಹಿತರೆ, ಚಂಡಿ ದೇವಿ ದರ್ಶನ ಯಾತ್ರೆ, ಆಂಜನೇಯ ದೇವಿ ದರ್ಶನ ಯಾತ್ರೆ ಎಲ್ಲ ಮುಗೀತು. ಇದು ಅಗೇನ್ ಎಕ್ಸಿಟ್. ನಾವು ಬಂದಿದ್ದಿಲ್ಲಿ ಎಂಟ್ರಿ ತೊಗೊಂಡ್ವಿ, ಅಲ್ಲಿ ಎದುರುಗಡೆ ಆಪೋಸಿಟಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀವಿ. ನೋಡಿ, ಅಲ್ಲಿ ಎಂಟ್ರಿ ತೊಗೊಂಡ್ವಿ, ಅವ್ರು ನಿಂತಿರೋ ಹತ್ರ. ಅಲ್ಲಿಂದ ಎಂಟ್ರಿ ತೊಗೊಂಡು ಈ ಕಡೆಯಿಂದ ಎಕ್ಸಿಟ್ ಆದ್ವಿ. ಮತ್ತು ಇಲ್ಲಿಂದ ಆಚೆ ಹೋಗುವಂಥದ್ದು. ಸೊ ಇಲ್ಲೂ ಕಂಬೈನ್ ಟಿಕೆಟ್ ಕೊಡ್ತಾ ಇದ್ದಾರೆ. 349 + 95 ಟ್ರಾವೆಲಿಂಗ್ ಚಾರ್ಜಸ್. ಸ್ನೇಹಿತರೆ, ಇದು ಹರಿದ್ವಾರದಲ್ಲಿ ಚಂಡಿ ಚೌಕ್ ಅಂತ ಹೇಳಿ. ಇಲ್ಲಿಂದ ಡೆಹ್ರಾಡೂನ್ ಮತ್ತು ರಿಷಿಕೇಶ್ಗೆ ಹೋಗೋದಕ್ಕೆ ಆಟೋಗಳು ಪ್ರತಿಯೊಂದು ಇಲ್ಲಿ ಸಿಗುವಂಥ ಜಾಗ. ಬಸ್ ಆದರೆ ಸುತ್ತಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಜನ ಆಟೋಗೆ ಬರ್ತಾರೆ. ಆಟೋದಲ್ಲಿ 70 ರೂಪಾಯಿ ತೊಗೊಳ್ತಾರೆ ಇಲ್ಲಿಂದ ರಿಷಿಕೇಶ್ಗೆ. ಸ್ನೇಹಿತರೆ, ಈ ಆಟೋದಲ್ಲಿ ರಿಷಿಕೇಶ್ಗೆ ಹೊರಟ್ರೆ 10 ಜನ ತುಂಬಿಕೊಡ್ತಾರೆ ಈ ಆಟೋದಲ್ಲಿ. ನೋಡೋಣ, 10:30 ಹೊರಟಿದೆ, ಸೊ ರೀಚ್ ಆಗ್ತಾರೆ ऋषिकेश के अंदर. क्या नाम है आपका? मेरा
नाम भीम कश्यप। हाँ, भीम कश्यप। ओके, अभी कहाँ लेके जाते हैं? अभी फर्स्ट टेंपल शत्रुघ्न टेंपल। शत्रुघ्न टेंपल। हाँ जी। सो फर्स्ट ನಾವು ಶತ್ರುಘ್ನ ಟೆಂಪಲ್ಗೆ ಹೋಗ್ತಾ ಇದೀವಿ. फिर बाद में जाएंगे झूले पे, राम झूला। राम झूले पे। अभी लक्ष्मण झूला बंद है। लक्ष्मण झूला 2 इयर्स पहले बंद हो चुका है। क्यों? वो इसलिए बंद हो गया, कमजोर और जर्जर पुराना हो गया वो बहुत। अच्छा। हाँ हाँ, ಇಲ್ಲಿ ರಾಮ್ ಝೂಲಾ ಲಕ್ಷ್ಮಣ್ ಝೂಲಾ ಅಂತ ಹೇಳಿ ಎರಡು ಫೇಮಸ್ ಅದು ಬ್ರಿಡ್ಜ್ಗಳು. ಅದು ಲಕ್ಷ್ಮಣ್ ಝೂಲಾನ ನಿಲ್ಲಿಸ್ಬಿಟ್ಟಿದ್ದಾರೆ 2 ವರ್ಷದಿಂದ. ಯಾಕೆ ಅಂತ ಹೇಳಿದ್ರೆ ತುಂಬ ಹಳೇದಾಯಿತು ಅಂತೇಳಿ. ರಾಮ್ ಝೂಲಾ ಏನಕ್ಕೋಸ್ಕರ ಅದು ಹೆಸರು ಬಂತು, ಏನಕ್ಕೋಸ್ಕರ ಮಾಡಿದ್ರು, ಕೆಲವಾರು 1-2-3 ದೇವಸ್ಥಾನ ಇದೆ. ಸೊ ಬನ್ನಿ, ಪ್ರತಿಯೊಂದು ಒಬ್ರು ಗೈಡ್ನ ತೊಗೊಂಡಿದ್ದೀವಿ, ನೋಡ್ತಾ ಸಾಗೋಣ. ಶತ್ರುಘ್ನ ಇದ್ದ, ಶ್ರೀರಾಮನ ಚಿಕ್ಕ ತಮ್ಮ. ಅವನ ದೇವಸ್ಥಾನ ಏನಕ್ಕಾಯಿತು ಅಂತ ಹೇಳಿ ಒಂದು ಕಥೆಯನ್ನು ಹೇಳಿದ್ರು. ನೋಡಿ, ಒಬ್ಬ ರಾಕ್ಷಸನ್ನ ವಧೆ ಮಾಡೋಕ್ಕೆ ಹೋಗ್ತಾರೆ. ರಾಕ್ಷಸನ್ನ ಸಾಯಿಸಿದ ಮೇಲೆ ಅವರಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ. ಅವರು ಬಂದು ಋಷಿಕೇಶಲ್ಲಿ ದರ್ಶನ ಮಾಡುವಂಥದ್ದು. ಋಷಿಕೇಶಲ್ಲಿ ಬಂದು ತಪಸ್ ಮಾಡಿ ಅವರ ಬ್ರಹ್ಮಹತ್ಯಾ ದೋಷವನ್ನು ಕಳ್ಕೊಳ್ಳುವಂಥದ್ದು. ಸ್ನೇಹಿತರೆ, ನಾವು ಹೋಗ್ತಾ ಇದ್ದೀವಿ ರಾಮ್ ಝೂಲನ ಹತ್ರ. ರಾಮ್ ಝೂಲಾ ಅಂತ ಹೇಳಿದ್ರೆ ಬ್ರಿಡ್ಜ್ ಇದು 1985ರಲ್ಲಿ ಕನ್ಸ್ಟ್ರಕ್ಟ್ ಆದಂಥ ಬ್ರಿಡ್ಜ್ ಇದು, ಗಂಗಾ ನದಿಗೆ. ಸ್ನೇಹಿತರೆ, ನಾವು ಈಗ ರಾಮ್ ಝೂಲಾ ಸೇತುವೆ, ಒಂದು ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್, 222 ಮೀಟರ್, 222 ಮೀಟರ್ಗಳ ಉದ್ದ ಇರ್ತಕ್ಕಂಥ ರಾಮ್ ಸೇತು. ಅಂದರೆ ಇದು ರಾಮ್ ಸೇತು ಅಲ್ಲ, ಇದು ರಾಮ್ ಝೂಲಾ. ಮಧ್ಯದಲ್ಲಿ ಹೋಗ್ತಾ ಇದ್ರೆ ಅಳ್ಳಾಡತ್ತೆ. ಈ ಬ್ರಿಡ್ಜ್ ಸ್ನೇಹಿತರೆ ಆಲ್ಮೋಸ್ಟ್ 650ರಿಂದ 700 ಅಡಿ ಉದ್ದ ಇದೆ. ಅಲ್ಲಿ ನಮ್ಗೆ ಅಲ್ಲಿ ಕಾಣಿಸ್ತಾ ಇರೋದು ಜಾನಕಿ ಝೂಲಾ ಅಂತ ಹೇಳಿ. ಈಗ ರೀಸೆಂಟಾಗಿ 2020ರಲ್ಲಿ ಆಗಿರೋದು. ಇದು 1985ರಲ್ಲಿ ಆಗಿರೋದು. ಈ ಕಡೆ ನಮಗೆ ಲಕ್ಷ್ಮಣ್ ಝೂಲಾ ಅಂತ ಕಾಣಿಸ್ತಾ ಇಲ್ಲ, ಬಟ್ ಹಳೇದದು, ಬ್ರಿಟಿಷರ ಕಾಲದಲ್ಲಿ ಆಗಿರೋವಂಥದ್ದು. ನೋಡಿ, ಬ್ರಿಡ್ಜಿಂದ ಪಕ್ಕದಲ್ಲೇ ಈ ಘಾಟ್ ಅಂತ ಸಿಗತ್ತೆ. ಅಂದರೆ ಒಬ್ಬೊಬ್ರು ಕಾಲದಲ್ಲಿ ಒಂದೊಂದು ನದಿಗೆ ಮೆಟ್ಲುಗಳನ್ನು ಕಟ್ಟಿರ್ತಾರೆ, ದೇವಸ್ಥಾನ ಮಾಡಿರ್ತಾರೆ. ಇದು ಗಂಗಾ ದರ್ಶನ್ ಘಾಟ್ ಅಂತ ಹೇಳಿ. ಸೊ ಉದ್ದಕ್ಕೂ ನಿಮಗೆ ಕಾಶಿನಲ್ಲಿ ಸಿಗೋ ಥರ ಇಲ್ಲೂ ಘಾಟ್ಗಳು ಸಿಗತ್ತೆ. ಇದರಲ್ಲಿ ಹರಿದ್ವಾರಲ್ಲಿ ಮತ್ತು ರಿಷಿಕೇಶಲ್ಲಿ. मंदिर आ रहा है सर, स्वर्गाश्रम बाबा काली कमली वाला. ಸ್ವರ್ಗಾಶ್ರಮ್. हाँ, काली कमली वाला वो है. ಎರಡನೇ ದೇವಸ್ಥಾನ ಬಾಬಾ ಕಾಲಿ ಕಮ್ಲಿ ವಾಲನ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನಾವಿವಾಗ ಬಂದಿದ್ದೀವಿ ರಿಷಿಕೇಶ್ನ ಇರ್ತಕ್ಕಂಥ ಸ್ವರ್ಗಾಶ್ರಮ. ಏನು ಅಂತ ಹೇಳಿದ್ರೆ, ಇಲ್ಲಿ ಪಂಚಪಾಂಡವರು ಇಲ್ಲಿಗೆ ಬರ್ತಾರೆ. ಹಿಮಾಲಯಕ್ಕೆ ಹೋಗಕ್ಕೆ ಮುಂಚೆ ಅವರಿಗೆ ಮುಕ್ತಿ ಬೇಕಾಗಿರುತ್ತೆ, ಸ್ವರ್ಗಕ್ಕೆ ಹೋಗ್ಬೇಕಾಗಿರುತ್ತೆ. ಇಲ್ಲಿ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತಿದ್ದು ದೆನ್ ಇಲ್ಲಿಂದ ಹಿಮಾಲಯದ ಕಡೆ ಹೋಗ್ತಾರೆ. ಆವಾಗ ಅವರು ಈಶ್ವರನ ದರ್ಶನ ಮಾಡಬೇಕು ಅಂತ ಹೇಳಿ. ಈಶ್ವರ ಅವರಿಗೆ ದರ್ಶನ ಕೊಡಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ತುಂಬ ಜನ ಕೊಂದಿರ್ತಾರೆ. ಅದಕ್ಕೋಸ್ಕರ ಸರಿ ಅವ್ರನ್ನ ಒಂದ್ಸರಿ ಪರೀಕ್ಷೆ ಮಾಡೋಣ ಅಂತ ಹೇಳಿ ಈ ನಂದಿ ರೂಪದಲ್ಲಿ ಒಂದು ಹಸುಗಳ ಗುಂಪಲ್ಲಿ ಸೇರ್ಕೊಂಡ್ಬಿಡ್ತಾರೆ ಅವರು. ಆಗ ಭೀಮ ಅದನ್ನು ಕಂಡಿಡ್ಕೊಂಡು ಈಶ್ವರ ತಾನಾಗೆ ಬಂದಿರೋದು ಅಂತ ಹೇಳಿ ಹೋಗಿ ಬಾಲವನ್ನು ಹಿಡ್ಕೊಳ್ತಾನೆ. ಅದಿರೋದು ಪಶುಪತಿನಾಥ್ ನೇಪಾಳದಲ್ಲಿ. ಹಾಗೆ ಮಧ್ಯಭಾಗ ಅದು ಕೇದಾರ್ನಾಥ್, ಅಲ್ಲಿ ನೀರು ಹಾಕಿ ಅಭಿಷೇಕ ಮಾಡೋದಿಲ್ಲ, ತುಪ್ಪದಿಂದ ಅಭಿಷೇಕ ಮಾಡೋದು. ಸೊ ಹಾಗಾಗಿ ಇದನ್ನು ಇಲ್ಲಿಗೆ ಬಂದಂಥವರು ಸ್ವರ್ಗಾಶ್ರಮ ಅಂದರೆ ಸ್ವರ್ಗಕ್ಕೆ ಹೋಗ್ತಾರೆ, ಇಲ್ಲಿ ಧ್ಯಾನ ಮಾಡಿದಂಥವ್ರು, ಇಲ್ಲಿ ಕೂತ್ಕೊಂಡಂಥವ್ರು ಅಂತ ಹೇಳಿ ಒಂದು ನಂಬಿಕೆ ಇದೆ. ಬನ್ನಿ, ಸೆಕೆಂಡ್ ರಾಮೇಶ್ವರ, ಪ್ರಾಚೀನ್ ರಾಮೇಶ್ವರ್ ಮಂದಿರ್. ಬನ್ನಿ, ಇದ್ರ ಬಗ್ಗೆ ಏನು ಕೇಳ್ತಾ ಹೋಗೋಣ. ಹಾಗಾದ್ರೆ ಸ್ನೇಹಿತರೆ, ತಮಿಳ್ನಾಡಲ್ಲಿರ್ತಕ್ಕಂಥ ರಾಮೇಶ್ವರ ಏನಿದೆ, ಅದು ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗ. ಇಲ್ಲಿ ಬಾಬಾ ಕಾಲಿ ಕಮ್ಲಿವಾಲ ಅಂತ ಹೇಳಿ ಇವಾಗ ನಾವೇನು ಅಲ್ಲೋಗಿದ್ವಿ ಸ್ವರ್ಗಾಶ್ರಮಕ್ಕೆ, ಅವ್ರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸ್ಫಟಿಕ ಲಿಂಗದ್ದು. ಬನ್ನಿ ಒಳಗಡೆ ಹೋಗೋಣ. ಸೊ ಇದಕ್ಕೆ ಹೆಸರು ಕೊಟ್ಟಿರುವಂಥದ್ದು ಎರಡನೇ ರಾಮೇಶ್ವರ ಅಂತ ಹೇಳಿ.
गीता भवन, ये यहाँ का लास्ट मंदिर है, गीता भवन। गीता भवन। जय जय शिव शंभो। पिछला बार यहाँ पे आने के टाइम में ये रुद्राक्ष का छोटा सा पौधा देखे थे अच्छा यहाँ पे। ಸ್ನೇಹಿತರೆ, ನಾವು ಬಂದಿದ್ದೀವಿ ರಿಷಿಕೇಶಲ್ಲಿ ಗೀತಾ ಭವನ್ ಅಂತ ಹೇಳಿ. ಇಲ್ಲಿ ಬೆಳಗ್ಗೆ 6 ರಿಂದ 7 ಗಂಟೆವರೆಗೂ ಭಗವದ್ಗೀತೆನ ಬೋಧನೆ ಮಾಡಲಾಗತ್ತೆ. ಹಾಗೆ ಇಲ್ಲಿ ಬಂದಂಥ ಟೂರಿಸ್ಟ್ಗಳು ರೂಮ್ಗಳನ್ನ ತೊಗೊಳ್ತಾರೆ. ಕೆಲವು ಜನ ಈ ಗೀತೆ ಕೇಳೋದಕ್ಕೋಸ್ಕರ ಬರ್ತಾರೆ. ಆಮೇಲೆ ಪ್ರತಿಯೊಂದು ರೂಮಿನ ಮೇಲೂ ಅಲ್ಲಲ್ಲೇ ಭಗವದ್ಗೀತೆನ ಬರೆದಿದ್ದಾರೆ. ಹಾಗೆ ಒಂದೇ ಪೇಜಲ್ಲಿ ಒಂದು ಭಗವದ್ಗೀತೆನ ಬರೆದಿರೋವಂಥ ಜಾಗ ಕೂಡ ನಾವು ಹೋಗ್ತಾ ಇದ್ದೀವಿ. ದೇಖ್ ಸಕ್ತೆ ಉಸ್ಕೋ, ಹಾಂ ನೋಡ್ಬೋದಂತೆ. ಬನ್ನಿ ಹೋಗೋಣ. ಇದನ್ನು ಗೀತಾ ಭವನ್ ಅಂತ ಹೇಳಿ ರಿಷಿಕೇಶಲ್ಲಿ ಬಹಳ ಫೇಮಸ್ ಇದು. ಹಾಗೆ ಇಲ್ಲಿ ಬೆಳಗ್ಗೆ 11 ಗಂಟೆಯಿಂದ 1:30ವರೆಗೂ ಊಟದ ವ್ಯವಸ್ಥೆ ಇದೆ. 50 ರೂಪಾಯಿಗೆ ಫುಲ್ ಮೀಲ್ಸ್, ಅಂದರೆ ಆಶ್ರಮದಲ್ಲಿ ಕೊಡುವಂಥ ಊಟ ಫುಲ್ ಮೀಲ್ಸ್ ಹೊಟ್ಟೆ ತುಂಬ ಕೊಡ್ತಾರಂತೆ. 11 ರಿಂದ 1:30 ರಿಷಿಕೇಶಕ್ಕೆ ಬಂದಾಗ ತಪ್ಪದೆ ಒಂದು ಸಾರಿ ಊಟ ಮಾಡಿ ನೋಡಿ. ಗೀತಾ ಭವನಲ್ಲಿ ಇಲ್ಲಿ ಓಂ ನಮಃ ಶಿವಾಯ ಅಂತ ಇದೆ. ಶ್ರೀಕೃಷ್ಣನ ಭಗವದ್ಗೀತೆನ ಇಲ್ಲಿ ಒಂದೇ ಪೇಜಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಭಾಳ ಚಿಕ್ಕದಾಗೆ ಶ್ರೀಮದ್ ಭಗವದ್ಗೀತಾ, ಕೃಷ್ಣನ ಭಗವದ್ಗೀತೆನ ಒಂದೇ ಪೇಜಲ್ಲಿ ಮಾಡಿದ್ದಾರೆ. ಇಲ್ಲಿ ಶಿವನ ಫ್ಯಾಮಿಲಿ, ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಹಾಗೂ ನಂದಿ. ಸ್ನೇಹಿತರೆ, ಇಲ್ಲಿ ರಿಷಿಕೇಶಲ್ಲಿ ರಿವರ್ ರಾಫ್ಟಿಂಗ್ ತುಂಬ ಫೇಮಸ್ಸು. ಗಂಗಾ ನದಿಲಿ ರಾಫ್ಟಿಂಗ್ 12 ಕಿಲೋಮೀಟ್ರು 620 ರೂಪಾಯಿ. ನನಗೆ ಟೈಮ್ ಇದ್ದಿದ್ರೆ ಮಾಡ್ತಾಯಿದ್ದೆ, ಮಾಡ್ಬೋದಿತ್ತು. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ತುಂಬ ಥಂಡಿ ಇದೆ, ಕೋಲ್ಡ್ ಇದೆ. ಈ ಟೈಮಲ್ಲಿ ನಾವು ಜಾಕೆಟ್ ಹಾಕ್ಕೊಂಡು ನೀರೊಳಗೆ ಬಿದ್ದು ಯಪ್ಪ ಅಂದ್ಕೊಂಡು ಇದನ್ನು ಯಾವಾಗನ ಸ್ವಲ್ಪ ಸಮ್ಮರ್ ಸೀಸನಲ್ಲಿ ಬಂದರೆ ರಾಫ್ಟಿಂಗ್ ಮಾಡೋಕ್ಕೆ ಚೆನ್ನಾಗಿರತ್ತೆ. ಬಟ್ ರಿಷಿಕೇಶಿಗೆ ಬಂದಾಗ ರಾಫ್ಟಿಂಗ್ ಮಾಡದೆ ಹೋದರೆ ಅದು ಅಪೂರ್ಣ. ಯಾಕೆಂದ್ರೆ ಇಲ್ಲಿ ಫೇಮಸ್ ಇದು. ಸ್ನೇಹಿತರೆ, ಇಲ್ಲಿ ಬಿರ್ಲಾ ಮಂದಿರಲ್ಲಿ ಒಂದು ರುದ್ರಾಕ್ಷಿ ಮರ ಇದೆ ನೋಡಿ, ಇಲ್ಲೂ ಇದೆ. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಅಂದ್ಕೊಂಡಿದ್ದೀನಿ, ಝೂಮ್ ಮಾಡಿ ತೋರಿಸ್ತೀನಿ ರೀ. ಅದೆಲ್ಲ ರುದ್ರಾಕ್ಷಿಗಳು ನಿಮ್ಗೆ ಕಾಣಿಸ್ತಾ, ರುದ್ರಾಕ್ಷಿ ಕಾಯಿಗಳು. ಸ್ನೇಹಿತರೆ, ನಾವು ದೋಣಿನಲ್ಲಿ ಸ್ನೇಹಿತರೆ ಈ ನಾವೇನು ಗಂಗಾ ನದಿನಲ್ಲಿದ್ದೀವಿ, ಇದ್ರ ಆ್ಯಕ್ಚುಲ್ ನೇಮ್ ಅಂತ ಹೇಳಿ ಭಗೀರಥಿ ಗಂಗಾ ಅಂತ ಹೇಳಿ. ಇದನ್ನು ಸಗರ್ ಮಹಾರಾಜ ಅಂತ ಹೇಳಿ ರಾಮನ ಪೂರ್ವಜ ಇರ್ತಾರೆ. ಅವ್ರಿಗೆ 60,000 ಜನ ಮಕ್ಕಳು ಅಂತ ಹೇಳಲಾಗತ್ತೆ. ಅವ್ರಿಗೆ ಕಪಿಲ್ ಋಷಿಗಳು ಶಾಪವನ್ನು ಕೊಡ್ತಾರೆ, ನೀವೆಲ್ಲ ನಾಶ ಆಗೋಗ್ರಿ ಅಂತ ಹೇಳಿ, ಬೂದಿ ಆಗೋಗ್ರಿ ಅಂತ ಹೇಳಿ. ಆಗ ಈ ರಾಜ ಏನು ಮಾಡ್ತಾನೆ, ಆ ಋಷಿಗಳ ಹತ್ರ ಹೋಗಿ ತಪ್ಪಾಯಿತು, ಯಾಕೆ ನನಗೆ ಇವಾಗ ಅದರಿಂದ ಹೆಂಗೆ ನನ್ನ ಮಕ್ಕಳಿಗೋಸ್ಕರ ಮುಕ್ತಿ ಸಿಗೋದು ಹೇಗೆ ಅಂದಾಗ ಅವರೊಂದು ಉಪಾಯ ಕೊಡ್ತಾರೆ. ನೀನು ಹಿಮಾಲಯಕ್ಕೆ ಹೋಗಿ ಗಂಗೋತ್ರಿಗೆ ಹೋಗಿ ಗಂಗಾನ ಇಲ್ಲಿಗೆ ಕರ್ಕೊಂಡು ಬಾ ನೀನು, ಅವಾಗ ಅವ್ರಿಗೆಲ್ಲ ಮುಕ್ತಿ ಸಿಗತ್ತೆ ಅಂತ ಹೇಳಿ ಉಪಾಯವನ್ನು ಕೊಡ್ತಾರೆ. ಕೌನ್ ಕೌನ್ ಗए थे पहले? राजा सागर जी गए, दिलीप गए, रवि गए, लास्ट में राजा भगीरथ. ಫಸ್ಟು ಸಗರ್ ಮಹಾರಾಜರು ಹೋಗ್ತಾರೆ, ಆಗೋದಿಲ್ಲ ಇದು. ದಿಲೀಪ್ ಮಹಾರಾಜ ಹೋಗ್ತಾನೆ, ಆಗೋದಿಲ್ಲ. ಕೊನೆಗೆ ಭಗೀರಥ ಮಹಾರಾಜ ಹೋಗಿ ಪ್ರಾರ್ಥನೆ ಮಾಡಿದ್ಮೇಲೆ ಗಂಗಾ ತಾಯಿ ಇಲ್ಲಿ ಹರ್ಕೊಂಡು ಬರುವಂಥದ್ದು, ಅವ್ರ ಮಕ್ಕಳಿಗೆ ಮುಕ್ತಿ ಸಿಗುವಂಥದ್ದು. ಹಾಗಾಗಿ ಇದನ್ನ ಭಗೀರಥ ಗಂಗಾ ಅಂತ ಹೇಳಿ ರಿಷಿಕೇಶ್ನಲ್ಲಿ ಹೇಳುವಂಥದ್ದು. ಸೊ ನೀವು ನೋಡ್ತಾ ಇರೋದನ್ನ ಬರೀ ಗಂಗಾ ನದಿ ಅಲ್ಲ, ಭಗೀರಥ ಗಂಗಾ ಅಂತ ಹೇಳಿ. ದೋಣಿ ಹೊರಟಿದೆ. अभी बारिश का मौसम में कितना आ जाता है पानी यहाँ पे? बारिश के मौसम में तो तक पानी आता है, ये पूरा भर जाता है. सबसे ज्यादा जो पानी आया था वाटर 2013 हाँ 2013 में 16 जून को जो बाढ़ आया उस समय ज्यादा पानी का लेवल था. कहाँ तक आए थे? ये सामने जो देख रहे हैं ना बिल्डिंग, उसके जो मंदिर बनाया दुर्गा का, उसके नीचे तक पानी था पूरा. अच्छा, झूले का जो तार देख रहे हैं सामने, उसके नीचे तक पानी चलता रहता. अच्छा अच्छा अच्छा. वो सामने देखो शिवानंद डिवाइन लाइफ सोसाइटी, उसके वहाँ तक पानी था. ಸ್ನೇಹಿತರೆ, 2013ರಲ್ಲಿ ಏನು ಕೇದಾರ್ನಾಥಲ್ಲಿ 7 ದಿನ ಮಳೆ ಆಗಿ ತುಂಬ ಜನ ಜೀವನ ಕಳ್ಕೊಂಡ್ರು. ಆಗ ನೀರು ಸಿಕ್ಕಾಪಟ್ಟೆ ಬಂದು ಕೆಳಗಡೆ ಏನು ರಾಮ್ಜುಲಾದು ವೈರ್ ಏನಿದೆ ಅಲ್ಲಿವರೆಗೂ ಬಂದಿತ್ತಂತೆ ನೀರು. ಸೊ ಅವಾಗೆಲ್ಲ ಭಾಳ ಸಾವು ನೋವಾಯ್ತು. ನಾವು ಜಾನಕಿ ಜೂಲ ಅಲ್ಲಿದೆ, ನಾವು ನದಿ ದಾಟಿ ಆ ಭಾಗಕ್ಕೆ ಹೋಗ್ತಾರೆ.
ಹಾಂ ಭಾಗಕ್ಕೆ ಹೋಗ್ತಾ ಇದ್ದೀವಿ ನೋಡಿ. 12 ಕಿಲೋಮೀಟರ್ಸ್ ರಾಫ್ಟಿಂಗ್ ಆಗ್ತಾ ಇದೆ. ಸ್ನೇಹಿತರೆ, ರಿಷಿಕೇಶದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಇನ್ ಡೀಟೇಲಾಗಿ ಕೊಟ್ಟಿದ್ದೀನಿ. ಹಾಗೆ ನೀಲ್ಕಂಠ ದೇವಸ್ಥಾನ ಅಂತಿದೆ, ನೀಲ್ಕಂಠ ಮಹಾದೇವ ದೇವಸ್ಥಾನ. ಸೊ ಅದಕ್ಕೊಂದು ಹೋಗೋಕ್ಕಾಗಿಲ್ಲ ನಾನು. ಸೊ ನೆಕ್ಸ್ಟ್ ಟೈಮು ಹೋಗ್ಬೇಕು, ಅದಕ್ಕೆ ನನ್ನದೇ ಅಂತ ಪರ್ಸ್ನಲ್ ರೀಸನಿಂದ ಹೋಗ್ತಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅದ್ರದ್ದು ಕೊಡ್ತೀನಿ. ಸೊ ರಿಷಿಕೇಶಕ್ಕೆ ಬಂದಾಗ ಹೇಗೆಲ್ಲ ಏನೆಲ್ಲ ನೋಡ್ಬೋದು, ಏನೆಲ್ಲ ತಿಳ್ಕೊಳ್ಬೋದು ಅಂತ ಹೇಳಿ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆ ಈ ಕನ್ನಡಿಗನಿಗೆ ಕನ್ನಡಿಗರ ಆಶೀರ್ವಾದ ಸದಾ ಇರಲಿ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳುವಂಥ ಸಮಯ. ತಮ್ಮೆಲ್ಲರಿಗೂ ಧನ್ಯವಾದ. ಶಿವ ಶಂಭೋ, ಜಯ ಜಯ ಶಿವ ಶಂಭೋ. हाथ अंदर रखना सर, साइड से। हाँ हाँ साइड से बहुत क्रॉस होता है ना, इधर बैठिए। ನೋಡಿ, ರಾಫ್ಟಿಂಗ್ ಅವ್ರು ಹೋಗ್ತಾ ಇದ್ದಾರೆ. 12 ಕಿಲೋಮೀಟರ್ ರಾಫ್ಟಿಂಗ್ ಫೇಮಸ್ ಇಲ್ಲಿ ರಿಷಿಕೇಶಲ್ಲಿ. ಸೊ ಅಲ್ಲೊಂದು ಬರ್ತಾ ಇದೆ.